ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಬೆಳಗಿನ ನಮಸ್ಕಾರಗಳನ್ನು ನೋಡುತ್ತಾ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಮತ್ತು ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ, ಈ ಎರಡು ಸಂಸ್ಥೆಗಳ ಒಡಗೂಡಿ 28/1/2026 ಬುಧವಾರ ರಾಜ್ಯದ ವಿಶೇಷ ಶಾಲಾ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ಜೊತೆಯಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದ ಸಾರ್ವತ್ರಿಕ ಮುಷ್ಕರವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು, ಚೇತನ ವಿಶೇಷ ಶಾಲೆ ವಿಟಿ ರೋಡ್ ಇದರ ಮುಖ್ಯಸ್ಥರಾದಂಥ ಶ್ರೀ ವಿನೋದ್ ಶೆಣೆಯವರು, ರಾಜ್ಯದ ಎಲ್ಲ ವಿಶೇಷ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಈ ಹಿಂದೆ 1982 ಅನುದಾನದ ಅಡಿಯಲ್ಲಿ ವಿಶೇಷ ಶಿಕ್ಷಕರಿಗೆ ಏನು 34 ಶಾಲೆಗಳಿಗೆ ಅನುದಾನ ನೀಡುತ್ತಿದ್ದಾರೋ ಅದೇ ಅನುದಾನ ಸೇವಾ ಭದ್ರತೆಯೊಂದಿಗೆ ಎಲ್ಲ ಸೇವಾ ಸಂಸ್ಥೆಗಳ ಶಿಕ್ಷಕರಿಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಕೊಡಬೇಕು ಅಂತ ಹೇಳುವುದೇ ಈ ಒಂದು ರಾಜ್ಯ ಮಟ್ಟದ ಸಂಘಟನೆಯ ಕೆಲಸ ಆಗಿದೆ. ಆದ್ದರಿಂದ ಪತ್ರಿಕಾ ಮಾಧ್ಯಮದ ಮಿತ್ರರುಗಳು, ವಿಶೇಷ ಸೇವೆ ಮಾಡುವಂಥ ನಮ್ಮೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಈ ರಾಜ್ಯದ ಎಲ್ಲ ಸೇವಾ ಸಂಸ್ಥೆಗಳಿಗೆ ಮತ್ತು ಶಿಕ್ಷಕರಿಗೆ ಇಷ್ಟವರೆಗೆ ಪ್ರತಿಯೊಂದು ಬೆಂಬಲವನ್ನು ತಾವು ಕೊಟ್ಟು ಸೇವಾ ಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸಕ್ಕೆ ತಾವು ನಮಗೆ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೆ ಅನುದಾನ ಕೊಡುವಂಥ ಮತ್ತು ಅವರಿಗೆ ಸೇವಾ ಭದ್ರತೆಯನ್ನು ನೀಡುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮತ್ತು ಸರ್ಕಾರದ್ದಾಗಿದೆ. ಆದ್ದರಿಂದ ನಾವೆಲ್ಲರೂ ಆ ಕ್ಷೇತ್ರದಲ್ಲಿ ದುಡಿಯುವಂಥ ಶಿಕ್ಷಕ ವರ್ಗಕ್ಕೆ ನಮ್ಮ ಜೊತೆಯಲ್ಲಿ ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ. ಆದ್ದರಿಂದ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಕಿವಿಯ ಮುಟ್ಟುವ ರೀತಿಯಲ್ಲಿ ತಾವು ಇದನ್ನು ನೆರವೇರಿಸಿಕೊಟ್ರೆ ಮುಂದಿನ ದಿನಗಳಲ್ಲಿ ವಿಶೇಷ ಮಕ್ಕಳನ್ನು ನೋಡಿಕೊಳ್ಳುವಂಥ ವಿಶೇಷ ಶಿಕ್ಷಕರಿಗೆ ಅನೇಕ ರೀತಿಯ ಸೌಲಭ್ಯಗಳು ಸಿಗುವಂಥ ಆಗಬಹುದು ಅಂತ ಹೇಳುವ ನಿರೀಕ್ಷೆಯೊಂದಿಗೆ ಈ ಒಂದು ಸಂಘಟನೆಗಳ ಮೂಲಕ ನಾವು ರಾಜ್ಯ ಮಟ್ಟದ ಒಂದು ಸಾರ್ವತ್ರಿಕ ಮುಷ್ಕರವನ್ನು ಮಾಡಿದ್ದೇವೆ. ಇದರ ಬಗ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ವಸಂತ್ ಕುಮಾರ್ ಶೆಟ್ಟಿ ಅವರು ತಮಗೆ ಸವಿಸ್ತಾರವಾಗಿ ನೀಡಲಿಕ್ಕಿದ್ದಾರೆ. ಧನ್ಯವಾದಗಳು ಸನ್ಮಾನ್ಯ ಮಾಬಲಮಾರರವರೇ, ಎಲ್ಲರನ್ನ ಸ್ವಾಗತಿಸಿದ್ದೀರಿ. ಇವತ್ತು ಶಿಕ್ಷಕೇತರ ಸಿಬ್ಬಂದಿಗಳನ್ನ ಸೇರಿಸಿಕೊಂಡು ಮಾತಾಡಿದೆ ನಾನು. ತಾಯಿ ಯಾವಾಗ ಮಗುವಿಗೆ ಹಾಲು ಕೊಡ್ತಾಳೆ ಅಂತ ಹೇಳಿದ್ರೆ ಮಗು ಹತ್ತಿರ ಮಾತ್ರ. ಮಗು ಸುಮ್ಮಗಿದ್ರೆ ಮಗುವಿಗೆ ಹಸಿವೆ ಆಗಿಲ್ಲ, ಕೊಡುವುದೇನು ಬೇಡ ಅಂತ ಅವಳ ಕೆಲಸದಲ್ಲಿರ್ತಾಳೆ. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಅಷ್ಟೇ. ಆತ್ಮೀಯರೇ, ಅನುದಾನವೇ ಇರಲಿಲ್ಲ. ಈಗ ನಮ್ಮ ಶಾಲೆ ಪ್ರಾರಂಭ ಆಗಿ 2003ರಲ್ಲಿ ವಿನೋದಣ್ಣ ಚೇತನ 1993ರಲ್ಲಿ ಚೇತನ ವಿಶೇಷ ಶಾಲೆ. ಅನುದಾನವೇ ಇರಲಿಲ್ಲ. ಯಾಕೆಂತ ಅನುದಾನ ಇದೆ ಎಲ್ಲಿಗೆ? ಒಂದು 33 ಶಾಲೆಗೆ 1982 ಅನುದಾನ ನೀತಿ 1982 ಗ್ರಾಂಟ್ ಇನ್ ಎಡ್ ಕೋಡ್. ಅದು ಏನು ಶಿಕ್ಷಣ ಇಲಾಖೆ ತಮ್ಮ ಅಧೀನದಲ್ಲಿರುವ ಅನುದಾನಿತ ಶಾಲೆಗಳಿಗೆ ಕೊಡ್ತದೆ, ಕನ್ನಡ ಶಾಲೆಗಳ ಕೊಡ್ತದೆ ಆ ರೀತಿಯ ಅನುದಾನ. ಬಟ್ ನಮ್ಮೆಲ್ಲ ಶಾಲೆಗೆ ಇರಲಿಲ್ಲ. 2010 ಸೆಪ್ಟೆಂಬರ್ ತಿಂಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪರನ್ನ ನಾನು ಶಿವಮೊಗ್ಗದಲ್ಲಿ ಭೇಟಿಯಾದಾಗ ಕಣ್ಣಲ್ಲಿ ನೀರು ಕೂಡ ಬಂತು. ಆವಾಗಲೇ ಅವರು ಮಾತಾಡಿ ಹೇಳಿದ್ರು, ಡಾಕ್ಟರ್ ಅಶ್ವಥ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಎಷ್ಟು ಬೇಕು ನಿಮ್ಗೆ ಅನುದಾನ ಹೇಳಿ, ಈ ಶಾಲೆಗಳಿಗೆ ಕೊಡ್ಲೇಬೇಕು, ನೀವು ಕೇಂದ್ರ ಕೊಡ್ತದೆ ರಾಜ್ಯ ಕೊಡ್ತದೆ ಅಂತ ಹೇಳುದು ಬೇಡ, ಕೊಡ್ತೇನೆ ಅಂತ ಹೇಳಿಕೊಟ್ರು. ಆದರೆ ನಮ್ಮ ಅಧಿಕಾರಿಗಳು ಬಹಳ ಜಾಣರು. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೊಸ ಒಂದು ಅನುದಾನ ನೀತಿ ಅಂತಂದ್ರು. ಆದ್ಮೇಲೆ ಯಾವ ರಾಜ್ಯದಲ್ಲಿ ಕೂಡ ಈ ವಿಶೇಷ ಶಾಲೆಗಳಿಗೆ ಅನುದಾನ ಕೊಡ್ಲಿಕ್ಕೆ 2 ಅನುದಾನ ನೀತಿ ಇಲ್ಲ, ಬಟ್ ಕರ್ನಾಟಕದಲ್ಲಿದೆ. ಒಂದು 1982 ಎಲ್ಲ ಪೂರ್ಣ ಪ್ರಮಾಣದ ಆರ್ಥಿಕ ಭದ್ರತೆ ಸೇವಾ ಸೌಲಭ್ಯ ಇರುವಂತ ಒಂದು ಅನುದಾನ ನೀತಿ, ಮತ್ತೊಂದು
ಚೈಲ್ಡ್ ಸೆಂಟರ್ಡ್ ಸ್ಕೀಮ್. ಮಕ್ಕಳ ತಲೆ ಎಣಿಸಿ ಅನುದಾನ ಕೊಡೋದು. ಬುದ್ಧಿಮಾಂದ್ಯ ವಿಭಾಗದಲ್ಲಿ 7 ಮಕ್ಕಳಿಗೆ ಓರ್ವ ವಿಶೇಷ ಶಿಕ್ಷಕ ಇರಬೇಕು. ಹಿಯರಿಂಗ್ ಇಂಪೇರ್ಡ್ ಮತ್ತು ವಿಜುವಲ್ ಇಂಪೇರ್ಡ್ ವಿಭಾಗದಲ್ಲಿ 10 ಮಕ್ಕಳಿಗೆ ಓರ್ವ ಶಿಕ್ಷಕ. ಏನು ಇನ್ಸ್ಪೆಕ್ಷನ್ಗೆ ಬರುವಾಗ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೆ ಆಗ ಅವರಿಗೆ ಅನುದಾನ ಇಲ್ಲ. ಈಗ ಒಂದು 60 ಮಕ್ಕಳು ಅಥವಾ ಇರುವಂತ ಶಾಲೆಯಲ್ಲಿ ಒಂದು 7 ಮಗು ಆಬ್ಸೆಂಟ್ ಆಗಿದ್ರೆ ಅಲ್ಲಿ ಹೋಯ್ತು, ಅಲ್ಲಿ ಒಂದು ಟೀಚರ್ದು ಸಂಬಳವೇ ಹೋಯ್ತು. ಇದೆಲ್ಲ ಕೆಟ್ಟ ವಿಚಾರಗಳು ಇವತ್ತಿನವರೆಗೂ. ನಾವು ಈ ಬಗ್ಗೆ ನೋಡಿ, ನಾನು ಯಾರನ್ನು ದೂರುವುದಿಲ್ಲ. ಉಮಾಶ್ರೀ ಬಂದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ, ಜಯಮಾಲಾ ಬಂದ್ರು, ಶಶಿಕಲಾ ಜೊಲ್ಲೆ ಬಂದ್ರು, ಹಾಲಪ್ಪ ಬಸಪ್ಪಾಚಾರ್ ಬಂದ್ರು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರೆ. ನಮ್ಮ ಒಂದು ಅಹವಾಲನ್ನು ಕೇಳಿದ ಪುಣ್ಯಾತ್ಮ ಅಂದ್ರೆ ಹಾಲಪ್ಪ ಬಸಪ್ಪಾಚಾರ್. ಏನು 2022ರಲ್ಲಿ ನಾವೊಂದು ದೊಡ್ಡ ಮಟ್ಟದ ಸ್ಟ್ರೈಕ್ ಅನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಅಲ್ಲಿಗೆ ಬಂದು ನಮ್ಮನ್ನು ಸ್ವಲ್ಪ ಗದರಿಸಿದ್ರು, ನೀವು ಈ ರೀತಿ ಮಹಿಳೆಯರನ್ನ ಕೂಡಿಸಬಾರ್ದು ಅಂತ. 2022 ಸೆಪ್ಟೆಂಬರ್ 14ಕ್ಕೆ ಆದೇಶ ಹೊರಡಿಸಿದ್ರು. ಏನು ಈ ಮೊದಲು 6500, ಆ ಬಳಿಕ 15-14ರಲ್ಲಿ 13,500, ಆ ಬಳಿಕ ಹಾಲಪ್ಪ ಬಸಪ್ಪಾಚಾರಿ ಸ್ಟ್ರೈಕ್ ಅನ್ನು ನೋಡಿ ಇಮಿಡಿಯೇಟ್ ಆಗಿ 20,250. ಇವತ್ತು ಟೀಚರ್ಸ್ಗೆ 20,250. 2011ಕ್ಕೆ ಬಂದ ಟೀಚರಿಗೂ ಅಷ್ಟೇ, ಇವತ್ತು ಬಂದು ಸೇರಿದ ಟೀಚರಿಗೂ ಅಷ್ಟೇ. ಬಟ್ ಯಾವ ರೀತಿಯ ಸೇವಾ ಸೌಲಭ್ಯ ಆಗಲಿ ಯಾವುದಿಲ್ಲ. ಇವತ್ತು ನಾವು ಒಂದೇ ಒಂದು ಕೇಳ್ತಾ ಇದ್ದೇವೆ, ಈ ಶಾಲೆಯಲ್ಲಿ ಕೆಲಸ ಮಾಡುವವರಿಗೂ ಕೂಡ 1982 ಪ್ರಕಾರ ಎಲ್ಲ ಸೌಲಭ್ಯ ಕೊಡಿ. ಮತ್ತು ಜಾಣ ಕಿವುಡು ಪ್ರದರ್ಶನ ನಮ್ಮ ಸರ್ಕಾರದಿಂದ ಇದು ಕೇಳುವುದೇ ಇಲ್ಲ. ಆದ್ಮೇಲೆ ಒಂದು ದುಃಖದ ವಿಚಾರ, 6 ತಿಂಗಳಾಯ್ತು ಕೆಲವು ಶಾಲೆಗಳಿಗೆ 2ನೇ ಕಂತು ಬರಲಿಲ್ಲ. ವರ್ಷಕ್ಕೆ 4 ಕಂತುಗಳು, ತ್ರೈಮಾಸಿಕ ಕಂತುಗಳು, 1, 2, 3, 4. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದು ನಮಗೆ ಬರಬೇಕಿತ್ತು. ನಾವು ಟೀಚರ್ಸ್ ಅವರಿಗೆ ಅಲ್ಲಿಂದ ಇಲ್ಲಿಂದ ಸಾಲ ಮಾಡಿ ಕೊಡ್ತೇವೆ, ಕೆಲವು ಸಂಸ್ಥೆಗಳು ಏನೂ ಕೊಡುವುದಿಲ್ಲ. ಇದು ಜನವರಿ 4 ತಿಂಗಳು ನಮ್ಗೆ, ನಿಮ್ಗೆ ಹೌದು. ಇದು ಎಲ್ಲ ಸಂಸ್ಥೆಗಳ ನಮ್ಗೆ ದಿನ 10-12 ಕಾಲ್, ಸರ್ ನಮ್ಗೆ ಅನುದಾನ ಬರಲಿಲ್ಲ, ಸರ್ ಅನುದಾನ ಬರಲಿಲ್ಲ. ನಾವ್ ಏನ್ ಮಾಡೋದು? ನಾವು ಹೇಳುವಂಥದ್ದು ಹೇಳ್ಬಹುದು. ಇಲ್ಲಿ ಬಂದ್ರು ನಮ್ಮ ಹೊಸ ಡೈರೆಕ್ಟರ್, ನಿಮ್ಗೆಲ್ಲ ಗೊತ್ತಿರಬಹುದು, ಡಾಕ್ಟರ್ ಅಶೋಕ್. ಈಗ ತಾನೇ ಅಧಿಕಾರ ವಹಿಸಿದ್ದಾರೆ, ಇಲ್ಲಿ AC ಆಗಿದ್ರು, ಅಸಿಸ್ಟೆಂಟ್ ಕಮಿಷನರ್ ಆಗಿ. ಈಗ ಅವರು ಬಂದಿದ್ದಾರೆ, ಅವ್ರ ಹತ್ರ ಎಲ್ಲ ವಿಚಾರ ಹೇಳಿದೆವು. ಬಟ್ ಈವರೆಗೂ ಅನುದಾನ ಸಿಕ್ಕಿಲ್ಲ. 4 ತಿಂಗಳಾಯ್ತು, 4ನೇ ತಿಂಗಳು ಜನವರಿ ಸೇರಿದ್ರಿ. ಮೊದಲಿನ ಕೆಲವು 2ನೇ ಕಂತೆ ಬರಲಿಲ್ಲ, ಅವರು ಅಳ್ತಾ ಇದ್ದಾರೆ. ಊಟ ಮಾಡಬೇಡ್ವಾ? ಈ ವಿಶೇಷ ಮಕ್ಕಳನ್ನು ನೋಡೋದು ಬೇರೆ, ಸಿಗುವುದು ಏನಿಲ್ಲ, ಒಂದಿಷ್ಟು ಇದು. ಆದ್ಮೇಲೆ ಇಲ್ಲಿ ಒಂದು ಮುಖ್ಯ ವಿಚಾರ ಹೇಳ್ತೇನೆ. 2015ರಲ್ಲಿ ಸರ್ಕಾರ ಕೇಳಿತು, ಈ ಶಾಲೆಗಳನ್ನೆಲ್ಲ ಒಂದು ಇವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳಿಕೊಂಡು, ಇವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳಿತು. ಮೌಲ್ಯಮಾಪನ ವರದಿ ಕೊಡಿ ಅಂತ ಹೇಳಿಕೊಂಡು ಬೆಂಗಳೂರಿನ ಸ್ಟೆಮ್ ಸಂಸ್ಥೆ ಮೌಲ್ಯಮಾಪನ ಮಾಡಿ ಚೈಲ್ಡ್ ಸೆಂಟರ್ ಸ್ಕೀಮ್ನ ಸ್ಕೂಲ್ಗಳು ಮಚ್ ಬೆಟರ್ ದೆನ್ ನಮ್ಮ ಗವರ್ಮೆಂಟ್ ಏಡೆಡ್ ಸ್ಕೂಲ್ಗಳು. ಗವರ್ಮೆಂಟ್ ಗ್ರಾಂಟ್ ಕೊಟ್ಟು ಕೆಲವು ಶಾಲೆಗಳನ್ನು ನಡೆಸ್ತಾ ಇದೆ. ಅದು ಬುದ್ಧಿಮಾಂದ್ಯರಿಗೆ ಒಂದು ಶಾಲೆ ಕೂಡ ಇಲ್ಲ. ಬುದ್ಧಿಮಾಂದ್ಯರಿಗೆ ಸರ್ಕಾರಿಯೇತರ ಸಂಸ್ಥೆಗಳು ಮಾತ್ರ ಇದನ್ನು ನಡೆಸ್ತಾ ಇದೆ. ಕಿದ್ವಾಯಿ ಹತ್ರ ಒಂದು ಸಂಸ್ಥೆ ಇದೆ, ದಟ್ ಈಸ್ ಡೆಸ್ಟಿಟ್ಯೂಟ್ ಹೋಮ್. ಇಲ್ಲಿ ಸಿಕ್ಕಿದಂತ ಮಕ್ಕಳಿಗೆಲ್ಲ ಅಲ್ಲಿ ವ್ಯವಸ್ಥೆ ಇದೆ, ಮಾರ್ಗದಲ್ಲಿ ರಸ್ತೆಯಲ್ಲಿ ಸಿಕ್ಕಿದಂತ. ಬಟ್ ಬುದ್ಧಿಮಾಂದ್ಯ ಮಕ್ಕಳಿಗೆ ಸರ್ಕಾರ ಒಂದು ಶಾಲೆ ಕೂಡ ನಡೆಸುವುದಿಲ್ಲ. ಏನು ಸರ್ಕಾರಿಯೇತರ ಸಂಸ್ಥೆಗಳು ನಡೆಸ್ತಾರೆ ಅವರಿಗೊಂದು ಬೆಂಬಲ ಕೊಡ್ಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ವಿಚಾರವನ್ನೇ ಕೊಟ್ಟಿದೆ, ಪ್ರತಿ ರಾಜ್ಯಗಳಿಗೆ ಕೊಟ್ಟಿದೆ. ನಿಮ್ಮ ರಾಜ್ಯದಲ್ಲಿ ಎಷ್ಟು ವಿಶೇಷ ಶಿಕ್ಷಕರಿದ್ದಾರೆ, ಏನು ಸೌಲಭ್ಯಗಳನ್ನು ಅವರಿಗೆ ಕೊಡ್ತಾ ಇದ್ದೀರಿ, ಅದಕ್ಕಾಗಿ 3 ಸದಸ್ಯರ ಕಮಿಟಿಯನ್ನ ಮಾಡಿ, ಯಾರು ಅಂಗವಿಕಲರ ಅಧಿನಿಯಮದ ಆಯುಕ್ತರು, ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಶಿಕ್ಷಣ ಇಲಾಖೆದು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು RCI ಮೆಂಬರ್. ಯಾರನ್ನು ಒಂದು ರಾಜ್ಯಕ್ಕೆ RCI ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪುನರ್ವಸತಿ ಸಂಸ್ಥೆಯ ಸದಸ್ಯರಂತ ಹೇಳಿಕೊಂಡು ರಾಜ್ಯಕ್ಕೆ ಒಬ್ಬೊಬ್ಬರು ಇರ್ತಾರೆ, ಅವರನ್ನ ಸೇರಿಸಿ ಕಮಿಟಿ ಮಾಡಿ ಅಂತ. ಈವರೆಗೆ ಕಮಿಟಿ ರಚನೆ ಆಗಿಲ್ಲ. ಈ ಬಗ್ಗೆ ನಾವು
ಅಂಗವಿಕಲರ ಅಧಿನಿಯಮದ ಆಯುಕ್ತರಿಗೆ ದೂರು ಕೊಟ್ಟು ಆ ಕೋರ್ಟ್ ಅಲ್ಲಿ ಕೂಡ ಮಾತಾಡಿ ಬಂದಿದ್ದೇವೆ. ಬಟ್ ಇಲ್ಲಿವರೆಗೆ ಆಗಿಲ್ಲ. ಯಾಕೆ ಈ ನಿರ್ಲಕ್ಷ್ಯ? ಯಾಕೆ ಈ ನಿರ್ಲಕ್ಷ್ಯ? ನಾವು ಇದೆಲ್ಲ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಾನು ಅದನ್ನ ಮತ್ತೆ ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ವಿಧಾನಸಭಾಧ್ಯಕ್ಷರು ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಫರೀದ್ 2 ಮೀಟಿಂಗ್ ಅನ್ನ ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಕರೆಸಿ, ಜೆಡಿಯ ಅಫಿಷಿಯಲ್ಸ್ ಕಳಿಸಿ, FDಯ ಅಫಿಷಿಯಲ್ಸ್ ಅನ್ನ ಕರೆಸಿ, ಮತ್ತೆ ನಮ್ಮ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು 2 ಮೀಟಿಂಗ್, 2 ಸಭೆ 2024ರಲ್ಲಿ ಮಾಡಿ ಒಂದು ಸೂಚನೆ ಕೊಟ್ಟರು ನಮ್ಮ ಡೈರೆಕ್ಟರ್ಗೆ. ಆಗ ಡೈರೆಕ್ಟರ್ ರಾಘವೇಂದ್ರ ಅಂತ ಇದ್ರು. ನೋಡಿ, ಒಂದು ಕಮಿಟಿ ಫಾರ್ಮೇಶನ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸಿ ಈ ಬಗ್ಗೆ ಅಂತ ಹೇಳಿಕೊಂಡು ಕಮಿಟಿ ಫಾರ್ಮೇಶನ್ ಮಾಡಿದ್ರು. ನಾನಿದ್ದೆ ಆ ಕಮಿಟಿಯಲ್ಲಿ. ಫಾರ್ಮೇಶನ್ ಮಾಡಿ ಇದನ್ನ ನಾವು ಹೇಳಿದೆವು 100% ಇದನ್ನ ಇನ್ಕ್ರೀಸ್ ಮಾಡಬೇಕು ಅಂತ. ಕಡೆ ಪಕ್ಷ 50% ಆದ್ರೂ ಮಾಡಿ ಅಂತ ಹೇಳಿದ್ರೆ ಅವರು 40% ಇವರಿಗೆ ಹೆಚ್ಚಿಗೆ ಕೊಡಬಹುದು ಅಂತ ಹೇಳಿಕೊಂಡು ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಈವರೆಗೂ ಅದನ್ನ ಸರ್ಕಾರಕ್ಕೆ, ಅದರಲ್ಲಿ ಮಿನಿಸ್ಟರ್ ಕೂಡ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು ಆ ಮೀಟಿಂಗ್ ನಲ್ಲಿ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ರೇಜು ಅವರಿದ್ರು, ನಮ್ಮ ಡೈರೆಕ್ಟರ್ ಇದ್ರು, ಎಲ್ಲರಿದ್ದು ಕೂಡ. ಹಾಗಾದ್ರೆ ಒಬ್ರು ವಿಧಾನಸಭಾಧ್ಯಕ್ಷರು ಕೊಟ್ಟಂತ ಆದೇಶ ನೀಡಿ ಮಾಡಿಸಿದಂತ ಇದು ಪ್ರಪೋಸಲ್ ಗವರ್ಮೆಂಟ್ಗೆ ಹೋದ್ರೆ ಅದನ್ನು ಕೂಡ ಎತ್ತಿಕೊಳ್ಳುವಂತ ವ್ಯವಸ್ಥೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಇನ್ನೊಂದು ದುಃಖದ ವಿಚಾರ ಅಂತ ಹೇಳಿದ್ರೆ, ಈ ವಿಶೇಷ ಮಕ್ಕಳು ಹುಟ್ಟಿದಾಗ ಪ್ರತಿಯೊಬ್ಬ ಪೇರೆಂಟ್ಸ್ ಏನ್ ಆಲೋಚನೆ ಮಾಡ್ತಾರೆ, ದೇವರ ನಮ್ಗೆ ಯಾಕೆ ಕೊಟ್ಟಿರಿ, ವೈ ಮೀ, ನಾವೇನ್ ತಪ್ಪು ಮಾಡಿದ್ದೇವೆ, ನಮ್ಗೆ ಯಾಕೆ ಈ ಮಗುವನ್ನ ಕೊಟ್ಟಿದ್ದೀರಿ? ಅದು ಬೆಳೆಯುತ್ತದೆ, ಮಗು ದೊಡ್ಡವನಾಗ್ತಾನೆ. ಆಫ್ಟರ್ ಮೀ, ನನ್ನ ನಂತರ ಯಾರು ಇವರನ್ನು ನೋಡಿಕೊಳ್ಳೋದು? ಇದು ಬಹಳಷ್ಟು ನೋವಿನ ವಿಚಾರ. ಇವತ್ತು ಎಷ್ಟೋ ಪೇರೆಂಟ್ಸ್, ನನ್ನದು ಇವತ್ತು 46ನೇ ವರ್ಷ ಈ ಫೀಲ್ಡಿನಲ್ಲಿ, ನಾನು ಕಣ್ಣಾರೆ ನೋಡಿಕೊಳ್ತಾ ಇದ್ದೇನೆ. ಕೆಲವು ಮನೆಯ ಪರಿಸ್ಥಿತಿಗಳನ್ನು ನೋಡಿದ್ರೆ ಅದು ಕಣ್ಣು ಕುಕ್ಕಿ ಬರುವಂತ ವಿಚಾರಗಳು. 25 ವರ್ಷ ಮೀರಿದವರಿಗೆ ಯಾವುದೇ ರೀತಿಯ ಅನುದಾನ ಈ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನೀಡುವುದಿಲ್ಲ. 2014ರಲ್ಲಿ ಒಂದು ಆರ್ಡರ್ ಇಶ್ಯೂ ಮಾಡಿತ್ತು, 18 ವರ್ಷ ಮೀರಿದವರಿಗೆ ನಾವು ಯಾವುದೇ ಅನುದಾನ ಕೊಡುವುದಿಲ್ಲ ಅಂತ ಹೇಳಿಕೊಂಡು. ನಾನು ಕೇಳಿದೆ, ಯಾವ ಮಾರ್ಕೆಟ್ ಹೇಳಿ, ಬಸ್ ಸ್ಟ್ಯಾಂಡ್ ಹೇಳಿ, ಅಲ್ಲಿ ಕೊಂಡೋಗಿ ಬಿಡ್ತೇವೆ ಅಂತ ಹೇಳಿಕೊಂಡು. ಕೊನೆಗೆ ಡಿಸೈಡ್ ಮಾಡಿ ಒಂದು 800 ಜನರನ್ನ ಸೇರಿಸಿಕೊಂಡು ಅವರ ಕಚೇರಿಯೊಳಗೆ ಬಿಡಬೇಕು ಅಂತ ಮಾಡಿದಾಗ ಆ ಸುದ್ದಿ ಪೊಲೀಸರಿಗೂ ಹೋಯಿತು. ಪೊಲೀಸರು ಸೂಪರಿಂಟೆಂಡೆಂಟ್ SP ನನ್ನನ್ನು ಕರೆದರು ಬೆಂಗಳೂರಿಗೆ. ಅಲ್ಲಿ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ 4 ಸದಸ್ಯರ ಸಮಿತಿ ಮಾಡಿದ್ರು. ಅದರಲ್ಲಿ ನಾನು ಇದ್ದೆ, ನಿಮ್ಯಾನ್ಸಿನವರಿದ್ರು, ಮತ್ತೆ ಮಕ್ಕಳ ಕಲ್ಯಾಣದವರಿದ್ರು, ನಾನಿದ್ದೆ, ಡೈರೆಕ್ಟರ್ ಇದ್ರು. ಅಲ್ಲಿ ನಾನು ಹೇಳಿದೆ, ನೀವು ಇಯರಿಂಗ್ ಇಂಪೇರ್ಡ್ಗೆ, ವಿಜುವಲ್ ಇಂಪೇರ್ಡ್ಗೆ ಬೇಕಾದ್ರೆ ನೀವೊಂದು ಏನೋ ನಿರ್ಧಾರ ಮಾಡಿ, ಇಷ್ಟೇ ಏಜ್ ಅಂತ, ಬಟ್ ಬುದ್ಧಿಮಾಂದ್ಯತೆಗೆ ಮಾಡಬೇಡಿ. ಒಂದು ಕ್ಷಣ ದೃಷ್ಟಿ ಹಾಯಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸರ್. ನಾನು ಒಂದು ಹೇಳೋದು, ಇವತ್ತು ನಮ್ಮ ಶಾಲೆಯಲ್ಲಿದ್ದಾರೆ 40 ವರ್ಷ ಮೀರಿದವರಿಗೆ ಅವರ ಸ್ವಂತ ಕೆಲಸ, ತಮ್ಮ ಸ್ವಂತ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಎಲ್ಲವನ್ನು ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಇಂಥ ಒಂದು ದುಸ್ಥಿತಿ. ಒಂದು ಕಡೆ ಪೇರೆಂಟ್ಸಿಗೆ ವಯಸ್ಸಾಗಿರ್ತದೆ, ಮತ್ತೊಂದು ಕಡೆ ಇಂಥ ಮಕ್ಕಳು. ಇದೆಲ್ಲವನ್ನ ನಾವು ನೋಡಿದಾಗ ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಂತ ಬರ್ತದೆ. ಅದಕ್ಕಾಗಿ ಒಂದು ದೊಡ್ಡ ಮಟ್ಟದ ಸುಮಾರು ಈಗಾಗಲೇ ಒಂದು 2000 ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. 166 ಶಾಲೆಗಳಿಗೆ ಅನುದಾನ ಸಿಗ್ತದೆ. ಅದರಲ್ಲಿ ಸುಮಾರು 97 ಸಂಸ್ಥೆಗಳು ರಿಜಿಸ್ಟರ್ ಮಾಡಿಕೊಂಡಿದ್ದಾವೆ. ನಾಡ್ದು ಸೇರ್ತೇವೆ ನಾವು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತೇನೆ. ಏನಾದರೂ ಪ್ರಶ್ನೆಗಳನ್ನಿದ್ರೆ ಕೇಳಬಹುದು. ಅದು 34 ಶಾಲೆಗಳು ಮೊದಲು ಬಂದದ್ದು ಅನುದಾನ. ಅದೇ ಕೊಡ್ಲಿಲ್ಲ, ಅದೇ ಹೇಳಿದಲ್ಲ. ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪರವರು ಡಾಕ್ಟರ್ ಅಶ್ವಥ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಡೈರೆಕ್ಟರ್ ಜಯರಾಮ್ ಅನ್ನು ಕರೆದು ಹೇಳಿದಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇವರಿಗೆ ಏನು ಅನುದಾನ ಬೇಕು, ಎಷ್ಟು ಕೋಟಿ ಬೇಕು ನಿಮ್ಗೆ ಕೊಡು. ನನ್ನ ಮುಂದೆ ನಾನಿದ್ದೆ ಅಲ್ಲಿ ಶಿವಮೊಗ್ಗದಲ್ಲಿ ಸರ್ಕಿಟ್ ಹೌಸ್ ಅಲ್ಲಿ. ಆದ್ರೆ ಇವರು ಏನೊಂದು ವ್ಯವಸ್ಥೆ ಮಾಡಿದ್ರು ನಮ್ಮ ಅಧಿಕಾರಿಗಳು, ಚೈಲ್ಡ್ ಸೆಂಟರ್ಡ್ ಸ್ಕೀಮ್ ಅಂತ ಮಾಡಿದ್ರು, ಮಕ್ಕಳ ಪ್ರಧಾನಿತ ಅಂತ ಹೇಳಿಕೊಂಡು. ಬಟ್ ಕೊಟ್ಟದೆಷ್ಟು ಸರ್ ಅವಾಗ? 6,500 ಟೀಚರ್ಸ್ಗೆ ಆನರೋರಿಯಂ, ಗೌರವಧನ. ಈಗಲೂ ಸಂಬಳ ಅಂತ ಇಲ್ಲ, ಗೌರವಧನ. ಆದ್ರೆ ನಮ್ದು ಒಂದೇ ಒಂದು ಬೇಡಿಕೆ ವಿನೋದಣ್ಣ, ಹೌದಲ್ವಾ? 1982 ಗ್ರಾಂಟೇ ನಮ್ಮ ಎಲ್ಲ ಶಾಲೆಯ ಟೀಚರ್ಸ್ ಅವರಿಗೆ ಸಿಗಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ.
ಯಾವ ಸರ್? 10. ಈಗ ಅದು ಹೆಚ್ಚಿಗೆ ಆದ ಬಳಿಕ 10,000 ಚಿಲ್ಲರೆ. ಮತ್ತೆ ಡೇ ಕೇರಿಗೆ, ಅದು ವಸತಿ ಇರುವ ಮಕ್ಕಳಿಗೆ, ಅವರಿಗೆ ಅಲ್ಲ 8,000 ಆಗಿದೆ ಅಂತ. ಈಗ ಹೆಚ್ಚಿಗೆ ಆದ್ಮೇಲೆ ಹಾಲಪ್ಪ ಬಸಪ್ಪಾಚಾರ ಮಾಡಿ ಅದನ್ನು ನಾವು ಎಲ್ಲದಕ್ಕೆ ಕೊಡಬೇಕು. ಅವರ ಯೂನಿಫಾರ್ಮಿಗೆ, ಅವರ ಊಟಕ್ಕೆ, ಮತ್ತೆ ವಿಸಿಟಿಂಗ್ ಲೆಕ್ಚರರ್ಸ್ ಇರ್ತಾರೆ, ವಿಸಿಟಿಂಗ್ ಅಂದ್ರೆ ಫಿಸಿಯೋಥೆರಪಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಡಾಕ್ಟರ್ಸ್, ಸೈಕ್ಯಾಟ್ರಿಸ್ಟ್, ಅವರಿಗೆಲ್ಲ ಕೊಡಬೇಕು ನಾವು. ಅದಕ್ಕೆ ಗೈಡ್ಲೈನ್ಸ್ ಇದೆ. ಹೌದು. ಹೌದು. ಅಲ್ಲ, ಏನ್ ಗೊತ್ತಾ ಹರ್ಷಣ್ಣ, ಈಗ ಕೊಡ್ತಾ ಇರುವುದನ್ನ ಅದನ್ನ 40% ಜಾಸ್ತಿ ಮಾಡಿ. ಎಲ್ಲ ಈಗ ಕೊಡ್ತಿರುವ ಅನುದಾನವನ್ನ ಹೇಗೆ ಹಾಲಪ್ಪ ಬಸಪ್ಪಾಚಾರದನ್ನ ಒಬ್ಬೊಬ್ಬರಿಗೆ 20,000 ಕೊಡ್ಲಿಕ್ಕೆ ಮಾಡಿದ್ರ, ಅದೇ ರೀತಿ ಇದನ್ನು 40% ಜಾಸ್ತಿ ಮಾಡಿ ಅಂತ ಹೇಳಿಕೊಂಡು ಈಗ ಕೊಡುವ ಟೋಟಲ್ ಮೊತ್ತವನ್ನ. 2 ವರ್ಷ ಆಗಿವೆ, 24, 25, 26 ದೊಡ್ಡ ಮೀಟಿಂಗ್ 2 ವಿಧಾನಸಭೆಯಲ್ಲೇ ನಡೆದದ್ದು. ನಮ್ಮನ್ನ ಕರೆಸಿ ನಾವು ಇದ್ದೇವೆ ಆ ಕಮಿಟಿಯಲ್ಲಿ. ಆದ್ರೆ ಈವರೆಗೂ ಮಾಡಿಲ್ಲ. ಹಾಗಿದ್ರೆ ವಿಧಾನಸಭಾಧ್ಯಕ್ಷರು ಹೇಳಿದಂತ ಮಾತಿಗೆ ಈ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲದಂತಾಗಿದೆ. ಯಾವ ಸರ್? ಹಾ, ಹೌದು. ಇಲ್ಲಿ ಮಂಗಳೂರಲ್ಲಿ ಸೆಂಟ್ ಆಗ್ನೆಸ್, ಮತ್ತೆ ಇಲ್ಲಿ ಪಾಂಡೇಶ್ವರದಲ್ಲಿ ನಮ್ಮ ಇದು ಇಯರಿಂಗ್ ಇಂಪೇಡ್ ಇದೊಂದು. ಹೌದು, ಅವರಿಗೆ ಇದೆ. ಹೌದು, 2 ಸಂಸ್ಥೆಗಳು ಮಾತ್ರ. ಉಡುಪಿಯಲ್ಲಿ ಇದೆ 1-2 ಸಂಸ್ಥೆ. ವಿಶ್ವಲ್ ಇಂಪೇಡ್ ಆಗಲಿ ಸುಮಾರು ಒಂದು 400 ಶಾಲೆಗಳಿದೆ. ಅನುದಾನ ಕೇಳಿಯೇ ಇರ್ತಾರೆ, ಬಟ್ ಕೇಳಿದ ಕೂಡಲೇ ಅನುದಾನ ಕೊಡುವುದಿಲ್ಲ. ಅದರ ಹಿಂದೆ ದೊಡ್ಡ ಕಥೆ ಇದೆ, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೂ ಆಗುವುದಿಲ್ಲ. ಬಟ್ ಹೆಚ್ಚಿನ ಶಾಲೆಗಳು ಅನುದಾನ ಬಾರದಿರುವಾಗ ನಮ್ಗೆ ಕರೆ ಮಾಡ್ತಾರೆ, ಸರ್ ನಮ್ಗೆ ಅನುದಾನ ಬರಲಿಲ್ಲ. ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಕೈಯಲ್ಲಿ ಯಾವ್ದು ಅಸಹಾಯಕರು. ನಾವು ಅಸೋಸಿಯೇಷನ್ ಅಲ್ಲಿ ಇದ್ದೇವೆ, ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಆದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹರ್ಷನ? ಅಸೋಸಿಯೇಷನ್ ಅಲ್ಲಿ ಸಾಮಾನ್ಯ ರಾಜ್ಯದ ಎಲ್ಲ ಶಾಲೆಗಳು ಸೇರಿಕೊಂಡಿದೆ. ಎಲ್ಲ 166 ಗ್ರಾಂಟಿನೇಡ್ ಸ್ಕೂಲ್ಗಳು ಕೂಡ, ಗ್ರಾಂಟ್ ಇಲ್ಲದ ಶಾಲೆಗಳು ಕೂಡ ನಮ್ಮೊಟ್ಟಿಗೆ ಬರ್ತವೆ ಸಭೆ ಕರೆದಾಗ. ನನ್ನ ಮಕ್ಕಳಿದ್ದಾರೆ, ನಮ್ಗೆ ಗ್ರಾಂಟ್ ಇಲ್ಲ 4 ವರ್ಷದಿಂದ. ನಮ್ಮಲ್ಲಿ ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಇರೋದ ಏಕಮೇವ ದೃಷ್ಟಿಬಾಂಧ ಮಕ್ಕಳ ಶಾಲೆ ನಮ್ಮದು. ಒಂದೇ ಅವರದ್ದು 25 ಜನ ಇರಬೇಕು. ನೀವೇನು ಬೇಕಾದ್ರೆ ಮಾಡಿ, ಹೋಗಿ ಬೇಕಾದ್ರೆ ಮಾಡಿ, ಸುಳ್ಳು ಇದನ್ನು ದಾಖಲೆ ಕೊಡಿ. ಅದೇ ನಾವು ಅದಕ್ಕೆ ತಯಾರಿಲ್ಲ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮತ್ತೆ ಯಾರು ನಮ್ಮನ್ನೊಳಗೆ ಹಾಕ್ತಾರೆ. ಹೌದು, ಅದಕ್ಕೆ ಬರೋದು ಬೇಡ ಅಂತ ಹೇಳಿ. ನಮ್ಮ ಶಾಲೆಯಿಂದ ಪಾಸಾದ 40 ಜನ ಮಕ್ಕಳು SLC ಪಾಸ್ ಆಗಿದ್ದಾರೆ. ಈಗ 3 ಜನ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಾರೆ. ಅಂಧ ಮಕ್ಕಳ ಶಾಲೆಯನ್ನು ಸೇರಿಸುವ ಒಂದು ಅಭಿಯಾನ ಇಲ್ಲವೇ ಇಲ್ಲ. ಅದಕ್ಕೆ ತಾವು ಅದಕ್ಕೆ ಸ್ವಲ್ಪ ಇದು ಹೇಳಿದ್ರೆ ಸ್ವಲ್ಪ ಪ್ರಚಾರ ಕೊಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಈ ಸರ್ವ ಶಿಕ್ಷಣ ಅಭಿಯಾನ ಮಕ್ಕಳನ್ನು ಅವರನ್ನು ಜನರಲ್ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ SLC ತನಕ ಇರ್ತಾರೆ ಮಕ್ಕಳು. SLC ನಂತರ ಅವ್ರನ್ನ ಮನೆ ಕಳಿಸ್ತಾರೆ. ಅವರಿಗೆ ಎಜುಕೇಷನ್ ಇರುವುದಿಲ್ಲ, ಯಾವುದೇ ಥರ ಲಾಭ ಆಗೋದಿಲ್ಲ. ಮನೆಯವರು ಕೂಡ ಏನಂತ ಹೇಳಿದ್ರೆ, ನನ್ನ ಮಗು ಕಲ್ತು ಏನು ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ, ಕಲ್ತ್ರೆ ಮಾತ್ರ ಗೊತ್ತಾಗೋದಲ್ವಾ. ಒಂದ್ಸಲ SLC ತನಕ ಅವ್ರಿಗೆ ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಮುಂದೆ ಹೋಗ್ಬೋದು. ಈಗ 4 ಜನರಿಗೆ ಬ್ಯಾಂಕ್ಗಳಲ್ಲಿ ಕೆಲಸ ಸಿಕ್ಕಿದೆ. ಇದರಲ್ಲಿ ರಿಸರ್ವ್ ಬ್ಯಾಂಕಿನಲ್ಲಿದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದಾರೆ. ಯಾಕಂದ್ರೆ ಅಲ್ಲಿ ನಾವು ಬ್ರೈಲ್ ಮತ್ತು ಕಂಪ್ಯೂಟರ್ ಕಲಿಸ್ತೇವೆ. ರೆಗ್ಯುಲರ್ ಕರ್ನಾಟಕ ಸರ್ಕಾರದ ಸ್ಟೇಟ್ ಸಿಲೆಬಸ್ಸನ್ನೇ ಸೇರಿಸುವುದು. ಇನ್ನೊಂದು ನಮ್ಮದು ಉಳ್ಳಾಲದಲ್ಲಿ ಮುಂಟೆಬದ ಶಾಲೆ ಇದೆ, ಅದು ಕೂಡ 6 ವರ್ಷ ಆಯಿತು. 60 ಜನ ಮಕ್ಕಳಿದ್ದಾರೆ. ನಮ್ಗೆ ಇನ್ನೂ ರೆಕಾಗ್ನೈಸ್ ಆಗಲಿಲ್ಲ. ಇದು ಬಿಡಿ, ಗ್ರ್ಯಾಂಟ್ ಬಿಡಿ, ರೆಕಾಗ್ನೈಸ್ ಆಗಲಿಲ್ಲ. ಈ ಥರ ಸ್ಥಿತಿ ಇದೆ. ಮತ್ತು ಅವ್ರ ಹತ್ರ ಮಾತಾಡಿ ಆಗೋದೇ ಇಲ್ಲ. ಏನು ಯಾರ ಹತ್ರ ಮಾತಾಡಿದ್ರು ಅದಕ್ಕೆ ಉತ್ತರವಿರುವುದಿಲ್ಲ. ವಿನೋದಣ್ಣನವರ ಇದು ರೋಮನ್
ಸಾಮಾನ್ಯ ಗಾಯತ್ರಿ ಹೌದು. ನೈಟ್ ಸ್ಕೂಲ್ ಬಗ್ಗೆ ನಾನು ಅಲ್ಲಿ ಡೈರೆಕ್ಟರ್ ಹತ್ರ ಮಾತಾಡಿದ್ದಕ್ಕೆ, ಇಲ್ಲ ಶೆಟ್ರೆ ಒಂದು ಶಾಲೆಗೆ ನಾವು 20 ಮಕ್ಕಳು ಇರುವ ಶಾಲೆ ಕೊಟ್ಟರೆ ನಾವು ರಾಜ್ಯದಲ್ಲಿ ಸುಮಾರು 15 ಇದೆ ಅಂತ ಶಾಲೆಗಳು ಅವ್ರಿಗೆಲ್ಲರಿಗೆ ಕೊಡ್ಬೇಕಾಗ್ತದೆ. ಅರ್ಥ ಉಂಟು.